ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ ಸನ್ಶೈನ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಫ್ರೆಂಡ್ಸ್, ನಾವು ಜಿನ್ಗಳ ಬಗ್ಗೆ ಕಥೆಗಳಲ್ಲಿ ಕೇಳಿರುತ್ತೀವಿ. ಈ ಕಥೆಯಲ್ಲಿ ಜಿನ್ಗಳ ಭಯಾನಕ ಲೋಕದ ಬಗ್ಗೆ ತಿಳಿಯಲು ಒಂದು ಸಣ್ಣ ಪ್ರಯಾಸವನ್ನು ಈ ಕಥೆಯಲ್ಲಿ ಮಾಡೋಣ. ಈ ಮೈನೆಳೆಸುವ ಭಯಾನಕ ಕಥೆಯನ್ನು ಈಗ ಸ್ಟಾರ್ಟ್ ಮಾಡೋಣ. ಇದು ದುಬೈನಲ್ಲಿ ನೆಲೆಸಿರುವ ಭಾರತ ಮೂಲದ ಮುಸ್ಲಿಂ ಪರಿವಾರದ ಕಥೆಯಾಗಿದೆ. ಈ ಪರಿವಾರದಲ್ಲಿರೋದು ಇವರ ತಂದೆ, ಇವರ 3 ಮಕ್ಕಳು ನಾಜಿಯಾ, ರುಬೀನಾ ಮತ್ತು ಜಾಫರ್. ನಾಜಿಯಾ ರುಬೀನಾರ ಅಣ್ಣ ಜಾಫರ್. ಜಾಫರ್ಗೆ ಆಗ್ಲೇ ಮದುವೆ ಆಗಿತ್ತು. ಸಲ್ಮಾ ಎಂಬ ಹೆಂಡತಿಯು ಇದ್ದಳು. 6 ವರ್ಷದ ಹೆಣ್ಣು ಮಗು ಇತ್ತು ಇವನಿಗೆ, ಜಾಫರ್ಗೆ. ಹೆಂಡತಿ ಸಲ್ಮಾ ಮನೆಯ ಎಲ್ಲ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಳು. ಇವರು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇರುವ ಕಾರಣ ಮನೆಯಲ್ಲಿ ಅಂಥದ್ದೇನು ಪ್ರಾಬ್ಲಮ್ ಇದ್ದಿಲ್ಲ. ಇವರ ಮನೆಯಲ್ಲಿ ತುಂಬಾ ಆರಾಮಾಗಿರ್ತಿದ್ರು. ಸರ್ವೆಂಟ್ ಕೂಡ ಇವರ ಮನೆಯಲ್ಲಿ ಇರ್ತಿದ್ರು, ಕೆಲಸಕ್ಕೆ ಹೆಲ್ಪ್ ಮಾಡಲು, ಮನೆ ಕೆಲಸಕ್ಕೆ. ಆರಾಮಾಗಿ ಇವರ ಜೀವನ ನಡೆಯುತ್ತಿತ್ತು. ಜಾಫರ್ ತಂದೆ ಅವರು ಮನೆಯಲ್ಲೇ ಇರುತ್ತಿದ್ದರು. ಸ್ವಲ್ಪ ಏಜ್ ಆಗಿದ್ದ ಕಾರಣ ಮನೆಯಲ್ಲೇ ಇರುತ್ತಿದ್ರು. ಅವ್ರೇನ್ ಕೆಲಸ ಮಾಡ್ತಿದ್ದಿಲ್ಲ ಮನೆಯಲ್ಲಿ. ಅವ್ರ ಅಣ್ಣ ಜಾಫರ್ನೇ ಎಲ್ಲ ಬಿಸ್ನೆಸ್ ನೋಡ್ತಿದ್ದನು. ಆದ್ರೆ ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್ಗಳು ಬಂದು ನಾಜಿಯಾ ಮತ್ತು ರುಬೀನಾ. ನಾಜಿಯಾ ಮತ್ತು ರುಬೀನಾ ಇಬ್ಬರಿಗೆ ಎಜುಕೇಶನ್ ಮುಗಿದಿತ್ತು. ಇವರಿಗೆ ಮದುವೆ ಬಗ್ಗೆ ಮನೆಯಲ್ಲಿ ಮಾತುಕತೆ ನಡೆಯುತ್ತಿತ್ತು. ನಾಜಿಯಾ ರುಬೀನಾ ಲೈಫ್ ಎಂಜಾಯ್ ಮಾಡುತ್ತಿದ್ರು. ಅವರು ಪಾರ್ಟಿ, ಶಾಪಿಂಗ್, ಪಾರ್ಲರ್ ಅಂತ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದು, ಹೋಟೆಲ್ ಶಾಪಿಂಗ್ಗೆ ಹೋಗುತ್ತಿದ್ರು. ಇವರು ಆರ್ಥಿಕವಾಗಿ ತುಂಬಾ ಸ್ಟ್ರಾಂಗ್ ಇರುವ ಕಾರಣ ಇವರಿಗೆ ದುಡ್ಡಿನ ಅಭಾವ ಇರಲಿಲ್ಲ. ತುಂಬಾ ಎಂಜಾಯ್ ಲೈಫ್ ಮಾಡುತ್ತಿದ್ರು. ಆದ್ರೆ ಕಥೆಯಲ್ಲಿ ಭಯಾನಕ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಇವರ ಫ್ರೆಂಡ್ ಸೂಫಿಯಾದಿಂದ. ಹೌದು ಫ್ರೆಂಡ್ಸ್, ಸೂಫಿಯಾ ನಾಜಿಯಾ ಮತ್ತು ರುಬೀನಾಳ ಬೆಸ್ಟ್ ಫ್ರೆಂಡ್ ಆಗಿದ್ದಳು. ಸೂಫಿಯಾ ಮನೆ ನಾಜಿಯಾ ಅವರ ಮನೆ ಹತ್ತಿರಾನೇ ಇತ್ತು. ಹಾಗಾಗಿ ಇವರು 3 ತುಂಬಾ ಕ್ಲೋಸ್ ಫ್ರೆಂಡ್ಗಳಾಗಿದ್ದರು. ಇವರು ಹೋಗೋದು, ಅವರು ಇವರ ಮನೆಗೆ ಬರೋದು ಆಗುತ್ತಿತ್ತು. ಆಗಾಗ 3 ನೈಟ್ ಔಟ್ ಕೂಡ ಮಾಡುತ್ತಿದ್ದರು. ಸೂಫಿಯಾ ಪ್ಯಾರಾನಾರ್ಮಲ್ ಎಂಟಿಟೀಸ್ಗಳ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದಳು. ಅವುಗಳ ಬಗ್ಗೆ ತುಂಬಾ ಆಸಕ್ತಿ ಇದ್ದ ಕಾರಣ ನಾಜಿಯಾ ಮತ್ತು ರುಬೀನಾಗಳ ಜೊತೆ ಚರ್ಚೆ ಮಾಡುತ್ತಿದ್ದಳು. ಆ ವಿಷಯ ಬಗ್ಗೆ, ಪ್ಯಾರಾನಾರ್ಮಲ್, ಭೂತ ಪ್ರೇತ, ಜಿನ್ಗಳ ಬಗ್ಗೆ ಮಾತಾಡುತ್ತಿದ್ದಳು. ತುಂಬಾ ಗಂಟೆ ಅದರ ಬಗ್ಗೆ ಮಾತನಾಡುತ್ತಿದ್ದಳು. ಆಸಕ್ತಿ ಅವಳಿಗೆ ತುಂಬಾ ಜಾಸ್ತಿ ಇತ್ತು ಸೂಫಿಯಾಗೆ. ಇವರು ಕೂಡ, ನಾಜಿಯಾ ಮತ್ತು ರುಬೀನಾ ಕೂಡ ಅವಳ ಮಾತನ್ನು ಕೇಳುತ್ತಿದ್ದರು ಆಸಕ್ತಿಯಿಂದ. ಒಂದು ದಿವಸ ರಾತ್ರಿಯಲ್ಲಿ ಸೂಫಿಯಾ, ನಾಜಿಯಾ ಮತ್ತು ರುಬೀನಾ ಅವರು ಒಂದೇ ರೂಮ್ ನಲ್ಲಿ ಮಲಗಿದ್ದರು. ಸೂಫಿಯಾ ಇವರ ಮನೆಯಲ್ಲಿ, ನಾಜಿಯಾ ಮತ್ತು ರುಬೀನಾ ಮನೆಯಲ್ಲೇ ಇವರ ಜೊತೆಯಲ್ಲೇ ರಾತ್ರಿಗೆ ಮಲಗಿದ್ದಳು. ಆವಾಗ ಫ್ರೆಂಡ್ಸ್ ಅಲ್ಲ ಇವರು, ಹಂಗೆ ನಾಟ್ ಮಾಡುತ್ತಿದ್ರು, ಮಾತಾಡ್ಕಂತ ಹಂಗೆ ಮಕ್ಕಂದಿದ್ರು ಒಂದೇ ಕಡೆ. ಆಗ ಒಂದ್ ದಿವಸ ರಾತ್ರಿ 1 ಗಂಟೆಯ ಸಮಯ ಆಗಿತ್ತು. ನಾಜಿಯಾ ರಾತ್ರಿಯಲ್ಲಿ ಎಚ್ಚರವಾಯಿತು ನಾಜಿಯಾಗಿ. ನಾಜಿಯಾ ತನ್ನ ಪಕ್ಕದಲ್ಲಿದ್ದ ತನ್ನ ತಂಗಿ ರುಬೀನಾ ಮತ್ತೆ ಅವಳ ಫ್ರೆಂಡ್ ಸೂಫಿಯಾ ಕಡೆಗೆ ನೋಡಿದಳು. ಆದರೆ ಅಲ್ಲಿ ರುಬೀನಾ ಅಷ್ಟೇ ಇದ್ದಳು, ಸೂಫಿಯಾ ಇದ್ದಿಲ್ಲ. ನಾಜಿಯಾ ಅಂದುಕೊಂಡಳು ಸೂಫಿಯಾ ವಾಶ್ರೂಮ್ಗೆ ಹೋಗಿರಬಹುದು ಎಂದು. ನಾಜಿಯಾ ಅಂದುಕೊಂಡಳು. ಆದರೆ ಎಷ್ಟು ಸಮಯವಾದರೂ ಸೂಫಿಯಾ ಬಂದಿಲ್ಲ. ಆದ್ದರಿಂದ ನಾಜಿಯಾ ಎದ್ದು ವಾಶ್ರೂಮ್ ಚೆಕ್ ಮಾಡಿದಳು. ಅಲ್ಲಿ ಸೂಫಿಯಾ ಇದ್ದಿಲ್ಲ. ಮನೆಯೆಲ್ಲ ಹುಡುಕಿದಳು, ಆದರೆ ನಾಜಿಯಾ ಎಲ್ಲಿಯೂ ಸಿಕ್ಕಿಲ್ಲ. ನಾಜಿಯಾ ಇವಳು ಇಷ್ಟು ರಾತ್ರಿಯಲ್ಲಿ ಎಲ್ಲಿ ಹೋಗಿರಬಹುದು ಎಂದು ಅಂದುಕೊಂಡಳು. ಮೇಲೆ ಟೆರೆಸ್ ಸ್ಟೆಪ್ಸ್ ಕಡೆ ನೋಡಿದಳು. ನಾಜಿಯಾ ಹಂಗೆ ಮೇಲೆ ನೋಡಿದಳು, ಎಲ್ಲಿ ಹೋಗಿರಬಹುದು ಸೂಫಿಯಾ ಅಂತ. ಅಲ್ಲಿ ಸ್ಟೆಪ್ ಹತ್ತಿರ ಟೆರೆಸ್ ಕಡೆ ಹೋಗುವ ಗೇಟ್ ಓಪನ್ ಇತ್ತು. ಗೇಟ್ ಓಪನ್ ಇರೋದು ನಾಜಿಯಾ ನೋಡಿದಳು. ಆಗ ನಾಜಿಯಾ ಸ್ಟೆಪ್ ಹತ್ತಿ ಟೆರೆಸ್ ಮೇಲೆ, ಗೇಟ್ ಓಪನ್ ಮಾಡಿ ಟೆರೆಸ್ ಮೇಲೆ ಹೋಗಿ ನೋಡಿದಳು. ನಾಜಿಯಾಗೆ ಶಾಕ್ ಆಯಿತು. ಯಾಕಂದ್ರೆ ಅಲ್ಲಿ ಸೂಫಿಯಾ ತನ್ನ ಸುತ್ತಲೂ ರೌಂಡ್ ಆಗಿ ಕ್ಯಾಂಡಲ್ಸ್ ಹಚ್ಚಿ, ಅದರ ಸೆಂಟರ್ ನಲ್ಲಿ ಒಂದು ಡಿಸೈನ್, ಒಂದು ಯಂತ್ರ ಚಿಹ್ನೆ ಮಾಡಿ ಕ್ಯಾಂಡಲ್ಸ್ ಸೆಂಟರ್ ನಲ್ಲಿ ಕುಳಿತು ಮಂತ್ರಗಳನ್ನು ಜಪ ಮಾಡುತ್ತಿದ್ದಳು. ನಾಜಿಯಾ ಟೆರೆಸ್ ಮೇಲೆ ಹೋಗಿ ಕೂಡಲೇ ಸೂಫಿಯಾ ಶಾಕ್ ಆಗಿ ಮೊಂಬತ್ತಿಗಳನ್ನು ಆರಿಸಿ ಎದ್ದು ಕೂತಳು. ಸೂಫಿಯಾಗೆ ಸ್ವಲ್ಪ ಭಯವಾಯಿತು. ಯಾಕೆಂದ್ರೆ ನಾಜಿಯಾ ಅವಳ ತಂತ್ರ ಮಂತ್ರ ಮಾಡುವುದು ನೋಡಿದ್ದಳು. ನಾಜಿಯಾ ಹೋಗಿ, ಏನು ಸೂಫಿಯಾ, ಏನು ಇದೆಲ್ಲ ಅಂತ ಕೇಳಿದಳು.
ಅದಕ್ಕೆ ಸೂಫಿಯಾ ನಗುತ್ತಾ, ಏನಿಲ್ಲ ನಾಜಿಯಾ, ನಾನು ನನ್ನ ಅಜ್ಜಿಯ ಹತ್ತಿರ ಒಂದು ಬುಕ್ ಇತ್ತು, ಅದರಲ್ಲಿ ಒಂದು ಮಂತ್ರ ಇತ್ತು. ಅದು ರಾತ್ರಿಯಲ್ಲಿ ಸೆಟಪ್ ಮಾಡಿ ಮಂತ್ರ ಜಪ ಮಾಡಿದ್ರೆ ಜಿನ್ ಪ್ರತ್ಯಕ್ಷವಾಗುತ್ತದೆ ಮತ್ತೆ ನಮ್ಮ ಜೊತೆ ಮಾತಾಡುತ್ತದೆ, ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. ನಾವು ಏನಾದರೂ ಕೇಳಿದರೆ ಅದು ನಮಗೆ ತಂದು ಕೊಡುತ್ತದೆ. ಎಷ್ಟು ಮಜವಾಗಿರುತ್ತದೆ, ನೀನೇ ಹೇಳು ಅಂದಳು. ಒಂದು ಜಿನ್ ನಮ್ಮ ಫ್ರೆಂಡ್ ಆದರೆ ಅಂತ ಸೂಫಿಯಾ ಹೇಳಿದಳು. ಅದನ್ನು ಕೇಳಿ ನಾಜಿಯಾಗೆ ಕೂಡ ಇಂಟ್ರೆಸ್ಟ್ ಬಂತು. ಅವಳು, ಮೂರ್ಖ ನಾಜಿಯಾ, ನಾನು ಮತ್ತು ನನ್ನ ತಂಗಿ ರುಬಿನಾ ಇಬ್ಬರು ನಿನ್ನ ಜೊತೆಯಲ್ಲಿ ಮಂತ್ರ ಜಪ ಮಾಡುತ್ತೇವೆ, ತುಂಬಾ ಇಂಟ್ರೆಸ್ಟ್ ಇರುತ್ತದೆ ಅಂತ ಹೇಳಿದಳು. ಆದರೆ ಸೂಫಿಯಾ ಹೇಳಿದಳು, ಮನೆಯಲ್ಲಿ ಯಾರಿಗೂ ಹೇಳಬಾರದು ಅಂತ ಹೇಳಿದಳು. ಅದಕ್ಕೆ ನಾಜಿಯಾ, ಆಯಿತು, ಮನೆಯಲ್ಲಿ ಯಾರಿಗೂ ಈ ವಿಷಯ ಹೇಳಲ್ಲ, ಇಲ್ಲದಿದ್ರೆ ಮನೆಯಲ್ಲಿ ಬೈತಾರೆ ಅಂತ ನಾಜಿಯಾ ಯಾರಿಗೂ ಹೇಳಿಲ್ಲ, ರುಬಿನಿಗಷ್ಟೇ ಹೇಳಿದಳು. ಆಗಿನಿಂದ ಈ ಮೂವರು ಹುಡುಗಿಯರು ದಿನಾಲೂ ರಾತ್ರಿಯಲ್ಲಿ ಮನೆಯ ಎಲ್ಲರೂ ಮಲಗಿದ ಮೇಲೆ ಟೆರೆಸ್ ಮೇಲೆ ಹೋಗಿ ದಿನಾಲೂ ಮಂತ್ರಗಳನ್ನು ಜಪ ಮಾಡುತ್ತಿದ್ದರು. ಆಗ ಒಂದು ದಿವಸ ಮೂವರು ಕ್ಯಾಂಡಲ್ಸ್ ಹಚ್ಚಿ ಸೆಂಟ್ರಲ್ಲಿ ಕೂತು ಮಂತ್ರ ಜಪ ಮಾಡುತ್ತಿದ್ದರು. ಮಾಡುತ್ತಾ ಮಾಡುತ್ತಾ ಇವರಿಗೆ ಶಬ್ದಗಳು ಕೇಳಿಸಲು ಸ್ಟಾರ್ಟ್ ಆಯಿತು. ಕಿವಿಯಲ್ಲಿ ಗುಜು ಗುಜು ಅಂತ ವಿಸ್ಪರ್ ಮಾಡುವುದು ಮತ್ತು ತಮ್ಮ ಸುತ್ತಲೂ ಯಾರೋ ಸುತ್ತಾಡುತ್ತಿದ್ದಾರೆ ಅಂತ ಇವರಿಗೆ ಅನುಭವ ಆಯಿತು. ಈ ಮೂವರಿಗೆ ತುಂಬಾ ಖುಷಿ ಆಯಿತು. ನಾಜಿಯಾ, ರುಬೀನಾ ಮತ್ತು ಸೂಫಿಯಾಗೆ ನಮ್ಮ ಕೆಲಸಕ್ಕೆ ಫಲ ಸಿಕ್ಕಿದೆ ಅಂತ ಅಂದುಕೊಂಡರು. ನೆಕ್ಸ್ಟ್ ಡೇ ಇಂದ ರಾತ್ರಿಯಲ್ಲಿ ಮತ್ತೆ ಮಂತ್ರಗಳನ್ನು ಮತ್ತಷ್ಟು ಇಂಟ್ರೆಸ್ಟ್ ನಿಂದ ಜಪ ಮಾಡಿದರು. ಆಗ ಗುಜು ಗುಜು ಅಂತ ಶಬ್ದ ಬರೋದು ಈಗ ಕ್ಲಿಯರ್ ಆಗಿ ಕೇಳಿಸತೊಡಗಿತು. ಈ ಮೂವರು ಖುಷಿಯಾದರು, ತುಂಬಾ ಖುಷಿ ಪಟ್ಟರು. ಯಾರು ನೀನು ಅಂತ ಕೇಳಿದರು. ಅದು ಒಂದು ಜಿನ್ ಆಗಿತ್ತು. ಇವರಿಗೆ ಬರೀ ಶಬ್ದ ಕೇಳಿಸ್ತಿತ್ತು, ಅದು ಕಾಣಿಸ್ತಾ ಇದ್ದಿಲ್ಲ. ನಾನು ಜಿನ್ ಅಂತ ಹೇಳಿತು. ಇವರಿಗೆ ತುಂಬಾ ಖುಷಿ ಆಯಿತು. ನಾವು ದೊಡ್ಡ ಸಾಧನೆ ಮಾಡಿಬಿಟ್ಟೆವು ಅಂದುಕೊಂಡರು. ಆ ದಿನದಿಂದ ಇವರು ದಿನಾಲಿ ರಾತ್ರಿಯಲ್ಲಿ ಜಿನ್ ಕರೆದು ಮಾತಾಡುತ್ತಿದ್ದರು. ಅದು ತನ್ನ ಡೈಮೆನ್ಷನ್ಗಳ ಬಗ್ಗೆ, ಅಂದರೆ ಅದು ತನ್ನ ಲೋಕದ ಬಗ್ಗೆ ಇವರಿಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಿತ್ತು. ಇವರು ತುಂಬಾ ಇಂಟ್ರೆಸ್ಟ್ ಇಂದ ಕೇಳುತ್ತಿದ್ದರು. ಇವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಕೊಡುತ್ತಿತ್ತು. ಇವರಿಗೆ ತುಂಬಾ ಖುಷಿ ಆಯಿತು. ನಮ್ಮ ಫ್ರೆಂಡ್ ಒಂದು ಜಿನ್. ಈ ಮೂರ್ಖ ಹುಡುಗಿಯರಿಗೆ ಗೊತ್ತಾಗಿಲ್ಲ ತಾವು ಎಷ್ಟು ಡೇಂಜರ್ನಲ್ಲಿ ಇದ್ದೀವಿ, ಯಾರ ಜೊತೆ ಆಟ ಆಡುತ್ತಿದ್ದೀವಿ ಅಂತ. ಅದು ಜಿನ್ ಅಂದ್ರೆ ಅವ್ರ ಫ್ರೆಂಡ್ ಅಂದ್ಕೊಂಡ್ರು ಈ ಮೂವರು. ಅಂದ್ರೆ ಇವರಿಗೆ ಗೊತ್ತಿಲ್ಲ ಎಷ್ಟು ಡೇಂಜರಸ್ ಅದು ಅಂತ. ಒಂದು ದಿವಸ ರಾತ್ರಿಯಲ್ಲಿ ಮತ್ತೆ ಸೆಟಪ್ ಎಲ್ಲ ಕ್ಯಾಂಡಲ್ಸ್ ಹಚ್ಚಿ ರೌಂಡ್ ಆಗಿ ಅದು ಯಂತ್ರದ ಚಿಹ್ನೆ ಮಾಡಿ ಅದರಲ್ಲಿ ಕೂತು ಮೂವರು ಮತ್ತೆ ಅಜ್ಜಿನ್ಗೆ ಕರೆದರು ಮಾತಾಡೋಣ ಅಂತ ಒಂದ್ ದಿವಸ. ಅದಕ್ಕೆ ಇವರು ಸ್ವಲ್ಪ ಪ್ರಶ್ನೆಗಳನ್ನು ಕೇಳಿದರು. ಆದರೆ ಈ ಸರಿತಿ ಅದು ಇವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಜಿನ್ ಹೇಳಿತು, ನನಗೆ ನಾಜಿಯಾ ತುಂಬಾ ಇಷ್ಟವಾಗಿದ್ದಾಳೆ, ನನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ಅವಳೊಂದಿಗೆ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿತು. ನಾಜಿಯಾ ಮತ್ತು ರುಬೀನಾ ಮತ್ತು ಅವರ ಫ್ರೆಂಡ್ ಸೂಫಿಯಾ ತುಂಬಾ ಶಾಕ್ ಆದರು. ಇದೆಲ್ಲ ಏನು ಹೇಳ್ತೀಯಾ, ತಮಾಷೆ ಮಾಡುತ್ತೀಯಾ ಅಂತ ಜಿನ್ಗೆ ಕೇಳಿದರು. ನಾಜಿಯಾಗೆ ತುಂಬಾ ಸಿಟ್ಟು ಬಂತು ಮತ್ತು ಭಯ ಆಯಿತು. ಸೂಫಿಯಾ ಜಿನ್ಗೆ ಹೇಳಿದಳು, ಯಾಕೆ ತಮಾಷೆ ಮಾಡುತ್ತೀಯಾ, ನಾವು ನಿನ್ನ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿದಳು. ಅದಕ್ಕೆ ಜಿನ್ನು ಭಯಾನಕ ವಾಯ್ಸ್ನಿಂದ ಹೇಳಿತು, ನನಗೆ ನಾಜಿಯಾ ತುಂಬಾ ಇಷ್ಟವಾಗಿದ್ದಾಳೆ, ನಾನು ಅವಳಿಗೆ ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೀನಿ, ಮದುವೆ ಆಗುತ್ತೀನಿ ಅಂತ ಹೇಳಿತು. ಅದಕ್ಕೆ ಮೂವರಿಗೆ ತುಂಬಾ ಹೆದರಿಕೆ ಆಯಿತು. ನಾಜಿಯಾ ಸಿಟ್ಟಿನಿಂದ ಮೇಲೆ ಎದ್ದು ತನ್ನ ಕಾಲಿನಿಂದ ಕ್ಯಾಂಡಲ್ ಅನ್ನು ಆರಿಸಿ ಮತ್ತು ಕಾಲಿನಿಂದ ಆ ಸೆಟಪ್ ಎಲ್ಲ ಕೆಡಿಸಿದಳು. ಆ ದಿನದಿಂದ ಇವರಿಗೆ ತುಂಬಾ ಭಯವಾಯಿತು ಮತ್ತು ಜಿನ್ಗೆ ಕರೆಯಲು ಹೋಗಿಲ್ಲ. ಸೂಫಿಯಾ ಕೂಡ ಇವರ ಮನೆಗೆ ಬರೋದು ನಿಲ್ಲಿಸಿದಳು, ಮಾತಾಡೋದು ಕೂಡ ಅಂದಿನಿಂದ ನಿಲ್ಲಿಸಿದಳು. ನಾಜಿಯಾ ಮತ್ತು ರುಬೀನಾ ಈ ವಿಷಯವನ್ನು ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಹೀಗೆ ಕೆಲವು ದಿನಗಳಾದವು. ಎಲ್ಲವೂ ಆರಾಮವಾಗಿ ಎಂದಿನಂತೆ ನಡೆಯುತ್ತಿತ್ತು.
ಆದರೆ ಕಥೆ ಇಷ್ಟಕ್ಕೆ ಮುಗಿದಿಲ್ಲ. ಈ ಅಸಲಿ ಭಯಾನಕತೆ ಬಾಕಿ ಇತ್ತು. ಈಗ ಅಸಲಿ ಭಯಾನಕತೆ ನಡೆಯುವುದು ಇನ್ನ ಬಾಕಿ ಇತ್ತು. ಒಂದು ದಿನ ರಾತ್ರಿ ನಾಜಿಯಾಗಿ ಕನಸು ಬಿತ್ತು. ಕನಸಿನಲ್ಲಿ ಒಬ್ಬ ವ್ಯಕ್ತಿ ಕಾಣಿಸಿದನು. ಅದು ಮನುಷ್ಯನ ಶೇಪ್ನಲ್ಲಿ ಒಂದು ಶ್ಯಾಡೋ ಆಗಿ ಕಾಣಿಸಿತು. ಅದು ಅದೇ ಜಿನ್ ಆಗಿತ್ತು. ಜಿನ್ ಕನಸಿನಲ್ಲಿ ಹೇಳಿತು, ನಾನು ನಿನಗೆ ಇಷ್ಟರಲ್ಲೇ ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಮತ್ತು ಮದುವೆ ಆಗುತ್ತೇನೆ ಅಂತ ಹೇಳಿ ಇವಳ ಕತ್ತನ್ನು ಹಿಸುಕಿತು ಗಟ್ಟಿಯಾಗಿ. ಇವಳಿಗೆ ಬ್ರೀತ್ ತಗೊಳ್ಳಲು ನಾಜಿಯಾಗಿ ತುಂಬಾ ಕಷ್ಟವಾಯಿತು. ಬ್ರೀತ್ ತಗೊಳ್ಳಲು ನಿದ್ದೆಯಲ್ಲಿ ಕಷ್ಟ ಆಯಿತು. ಹಾಗಾಗಿ ನಿದ್ದೆ ಎಚ್ಚರ ಆಯಿತು ಇವಳಿಗೆ. ನಾಜಿಯಾಗಿ ತುಂಬಾ ಹೆದರ್ಕೊಂಡಳು. ಇದೆಲ್ಲ ಬರೀ ಕನಸು ಅಂದುಕೊಂಡಳು. ಆದರೆ ಮಿರರ್ನಲ್ಲಿ ನೋಡಿಕೊಂಡ್ರೆ ಅವಳ ಕತ್ತಲಿನ ಸುತ್ತಲೂ ಕೈಗಳ ಗುರುತುಗಳಿದ್ದವು. ನಾಜಿಯ ನೋಡಿ ತುಂಬಾ ಭಯ ಪಟ್ಟಳು. ರುಬಿನಾ ಇದೆಲ್ಲ ರುಬಿನಾಗಿ ಹೇಳಿದಳು. ರುಬಿನಾ ಕೇಳಿ ಹೌದಾ ಅಂತ ಭಯ ಪಟ್ಟಳು. ಇವರು ಮನೆಯಲ್ಲಿ ಯಾರಿಗೂ ಇಷ್ಟಲ್ಲ, ಆದರೂ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಭವಿಷ್ಯ ಇವರು ಮನೆಯಲ್ಲಿ ಹೇಳಿದ್ರೆ ಏನಾದರೂ ಮಾಡುತ್ತಿದ್ದರೇನೋ. ಇವರು ಮನೆಯಲ್ಲಿ ಬೈತಾರೆ ಅಂತ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಹೀಗೆ ದಿನಾಲು ಭಯಾನಕ ಜಿನ್ ಕನಸಿನಲ್ಲಿ ಬಂದು ನಾಜಿಯ ಕತ್ತು ಹಿಸುಕುತ್ತಿತ್ತು. ಅದು ಕನಸಿದ್ದಿಲ್ಲ, ರಿಯಾಲಿಟಿನಲ್ಲಿ ನಡೆಯುತ್ತಿತ್ತು. ನಾಜಿಯ ತುಂಬಾ ಪೇನ್ ಮತ್ತು ಭಯ ಆಗುತ್ತಿತ್ತು. ಇಷ್ಟಾದರೂ ಇವರು ಮನೆಯಲ್ಲಿ ಹೇಳಿಲ್ಲ. ಅದೇ ಮಾಡಿದ ಇವರ ದೊಡ್ಡ ತಪ್ಪಾಗಿತ್ತು. ಯಾಕಂದ್ರೆ ಮನೆಯಲ್ಲಿ ಹೇಳಿದ್ರೆ ತುಂಬಾ ಯಾರಾದ್ರೂ ಹೆಲ್ಪ್ ಆದ್ರೂ ಮಾಡುತ್ತಿದ್ರು. ಈ ಹುಡುಗಿಯರಿಗೂ ಏನ್ ಗೊತ್ತಾಗಿಲ್ಲ. ಮತ್ತೆ ಮನೆಯಲ್ಲಿ ಹೇಳಿದ್ರೆ ಯಾಕೆ ಹಿಂಗ್ ಮಾಡಿದ್ರಿ, ಏನೋ ಮಾಡ್ತೀರಾ, ಮಂತ್ರ ಅಂತ ಬೈತಾರಂತ ಯಾರಿಗೂ ಹೇಳಲು ಹೋಗಿಲ್ಲ. ಹೇಳಿದ್ರು ಕೂಡ ಯಾರು ಜಲ್ದಿ ನಂಬಲ್ಲ. ಅದಕ್ಕೆ ಇವರು ಮತ್ತೆ ಮನೆಯಲ್ಲಿ ಬೈತಾರಂತ ಇವರಣ್ಣ ಮತ್ತೆ ಇವರಪ್ಪ ಬೈತಾರಂತ ಯಾರಿಗೂ ಹೇಳೇ ಇಲ್ಲ. ಇವರು ಅದೇ ಮಾಡಿದ ದೊಡ್ಡ ತಪ್ಪು. ಒಂದ್ ದಿವಸ ಬೆಳಿಗ್ಗೆ ನೋಡಿದ್ರೆ ನಾಜಿಯಾ ಸತ್ತು ಬೆಡ್ ಮೇಲೆ ಬಿದ್ದಿದ್ದಳು. ಆ ಕತ್ತು ಸೊಟ್ಟವಾಗಿತ್ತು. ಯಾರೋ ಕತ್ತು ಹಿಸುಕಿ ಸಾಯಿಸಿದ್ದಾರೆ ಅಂತ ಕಾಣುತ್ತಿತ್ತು. ಮನೆಯ ಮಂದಿಗೆಲ್ಲ ಶಾಕ್ ಆಯಿತು. ಈ ಘಟನೆ ನೋಡಿ ತುಂಬಾ ಶಾಕ್ ಆಯ್ತು. ಅವರಿಗೆ ನಂಬಕ್ಕೆ ಆಗಲಿಲ್ಲ, ಇದೇನ್ ಮನೆಯಲ್ಲಿ ಆಗಿದೆ ಅಂತ ತುಂಬಾ ನೊಂದುಕೊಂಡರು. ಮನೆಯಲ್ಲಿ ಬಂದು ಯಾರು ಹೀಗೆ ಮಾಡಿದ್ದಾರೆ ಅಂತ ಮನೆಯಲ್ಲಿ ರಾತ್ರಿಯಲ್ಲಿ ಬಂದು ಯಾರು ಹೀಗೆ ಮಾಡಿದ್ದಾರೆ, ಮನೆಯಲ್ಲಿ ಇರೋದು ಇಷ್ಟೇ ಜನ, ಯಾರು ಹೀಗೆ ಮಾಡುತ್ತಾರೆ ಯಾರಿಗೂ ಗೊತ್ತಾಗಿಲ್ಲ. ಪೊಲೀಸ್ ಅವರಿಗೂ ಗೊತ್ತಾಗಿಲ್ಲ. ಡಾಕ್ಟರು ಯಾರೋ ಕತ್ತು ಹಿಸುಕಿ ಸಾಯಿಸಿದ್ದಾರೆ ಅಂತ ಹೇಳಿದರು. ಮನೆಯಲ್ಲಿ ಇವರ ಅಪ್ಪ, ಅಣ್ಣ, ಅತ್ತಿಗೆ ಮತ್ತು ರುಬಿನಾ ತುಂಬಾ ದುಃಖವಾಯಿತು. ಮನೆಯಲ್ಲಿ ಎಂಥ ಘಟನೆ ಆಯ್ತಲ್ಲ ಅಂತ ಇವರಿಗೆ ತುಂಬಾ ನೊಂದುಕೊಂಡರು. ಆದರೆ ಇಷ್ಟಾದರೂ ರುಬಿನಾ ಯಾರಿಗೂ ಈ ವಿಷಯ ಹೇಳಿಲ್ಲ. ಹೇಳಿದ್ರೆ ಮತ್ತೆ ನನಗೆ ಬೈತಾರೆ ಅಂತ ಸುಮ್ಮನೆ ಇದ್ದಳು. ಇಷ್ಟಕ್ಕೆ ಭಯಾನಕತೆ ನಿಂತಿಲ್ಲ. ಅಲ್ಲಿ ಭಯಾನಕ ವಾತಾವರಣ ಶುರುವಾಯಿತು. ಭಯಾನಕತೆ ಪಸರಿಸಿತು. ಮನೆಯಲ್ಲಿ ಯಾರು ಇವರ ಜೊತೆ ಇದ್ದಾರೆ ಅಂತ ಇವರಿಗೆ ಅನಿಸತೊಡಗಿಸಿತು. ಮನೆಯಲ್ಲಿ ಯಾರೋ ಇದ್ದಾರೆ, ನಮ್ಮ ಹಿಂದೆನೇ ಇದ್ದಾರೆ ಅಂತ ಇವರಿಗೆ ಅನಿಸತೊಡಗಿತು. ಇವರ ತಂದೆ, ಅಣ್ಣ, ಅತ್ತಿಗೆ ಮತ್ತು ರುಬಿನಾ ತಮ್ಮನ್ನು ಯಾರೋ ನೋಡುತ್ತಿದ್ದಾರೆ ಅಂತ ಹಾಗೆ ಇವರಿಗೆ ಕಾಣಿಸುತ್ತಿತ್ತು. ಇವರ ಹಿಂದೆ ಮುಂದೆ ಯಾರು ಹೋಗುತ್ತಿದ್ದಾರೆ ಅಂತ ಶಾಡೋ ಮನೆಯಲ್ಲಿ ಕಾಣುತ್ತಿತ್ತು. ಆಗಾಗ ಇವರಿಗೆ ಮನೆಯಲ್ಲಿ ಶಾಡೋಗಳು ಕಾಣುತ್ತಿದ್ದವು. ಮನೆಯಲ್ಲಿ ನೆಗೆಟಿವಿಟಿ ಪಸರಿಸಿತು. ಯಾವಾಗಲೂ ಜಗಳ, ಹೆಲ್ತ್ ಅಪ್ಸೆಟ್ ಆಗೋದು, ಬಿಸ್ನೆಸ್ ನಲ್ಲಿ ಲಾಸು, ಹೀಗೆ ಪ್ರಾಬ್ಲಮ್ಗಳು ಆದವು. ಯಾವುದೋ ಶಕ್ತಿ ಇವರನ್ನು ಕಟ್ಟಿ ಹಾಕಿದೆ ಅಂತ ಇವರಿಗೆ ಅನುಭವ ಆಗುತ್ತಿತ್ತು. ಮನೆಯಲ್ಲಿ ತುಂಬಾ ಕಿರಿಕಿರಿ. ಹೀಗೆ ಇರುವಾಗ ಒಂದು ದಿವಸ ರುಬಿನಾ ಅವರ ಅತ್ತಿಗೆ ಕಿಚನ್ ನಲ್ಲಿ ಕೆಲಸ ಮಾಡುತ್ತಿದ್ದಳು. ಗ್ಯಾಸ್ ಆನ್ ಇದ್ದಿಲ್ಲ. ಆದ್ರೂ ಕೂಡ ಇವರ ದುಪ್ಪಟ್ಟಿಗೆ ಬೆಂಕಿ ತಗುಲಿತು. ಅದಕ್ಕಷ್ಟೇ ಅದೇ ಬೆಂಕಿ ತಗುಲಿತು. ಇವರು ತಕ್ಷಣ ತಮ್ಮ ದುಪ್ಪಟ್ಟ ಕೆಳಗೆ ಹಾಕಿ ಬೆಂಕಿಯನ್ನು ನಂದಿಸಿದರು. ಸಲ್ಮಾ ತಮ್ಮ ಮನೆಯಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಸ್ವಲ್ಪ ಅಲರ್ಟ್ ಆದರು. ಆದರೂ ಯಾವುದೋ ಶಕ್ತಿ ನಮ್ಮ ಮನೆಯಲ್ಲಿದೆ, ಇದರಿಂದಲೇ ಇದೆಲ್ಲ ಆಗುತ್ತಿದೆ, ಅದರಿಂದ ಈ ರೀತಿ ಮನೆಯಲ್ಲಿ ಆಗುತ್ತಿದೆ, ಎಲ್ಲ ನೆಗೆಟಿವಿಟಿ ಆವರಿಸಿದೆ. ಸ್ವಲ್ಪ ಅಲರ್ಟ್ ಆದರು.
ಸಲ್ಮಾ ಅವ್ರಿಗೆ ಸ್ವಲ್ಪ ಇಂಥವುಗಳ ಬಗ್ಗೆ ಸ್ವಲ್ಪ ಜ್ಞಾನ ಇತ್ತು. ಅವರು ಏನು ಮನೆಯಲ್ಲಿ ಒಂಥರ ವಾತಾವರಣ ಆಗಿದೆ, ನಾಜಿಯಾ ಮನೆಯಲ್ಲಿ ಒಂಥರ ವಾತಾವರಣ ಆಯಿತು, ನೆಗೆಟಿವಿಟಿ ಆವರಿಸಿತು, ಮನೆಯಲ್ಲಿ ವಾತಾವರಣ ಆಗಿದೆ. ನಾಜಿಯಾ ಸತ್ತಾಗಿಂದ ಒಂಥರ ವಾತಾವರಣ ಆವರಿಸಿದೆ, ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಿದೆ, ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಿದೆ, ಒಂಥರ ಹಿಂದೆ ಮುಂದೆ ಯಾರೋ ಇವರಿಗೆ ಫಾಲೋ ಮಾಡ್ತಿದ್ದಾರೆ, ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಹಂಗೆ ಅನಿಸುತ್ತಿತ್ತು ಇವ್ರಿಗೆ, ಮನೆ ಮಂದಿಗೆಲ್ಲ. ಅದಕ್ಕೆ ಸಲ್ಮಾ ಏನ್ ಮಾಡೋದು, ಈ ತರ ಸ್ಥಿತಿಯಿಂದ ಹೆಂಗ್ ಆಗೋದು ಅಂತಾನೆ ಯೋಚಿಸುತ್ತಿದ್ದರು. ಒಂದ್ ದಿವಸ ಸಲ್ಮಾ ನಮಾಜ್ ಮಾಡೋಕೆ ತಮ್ಮ ಮನೆಯಲ್ಲಿ, ಅದು ಅವರು ನಮಾಜ್ ಮಾಡುವಾಗ ಮುಸ್ಲಿಮರು ಕೆಳಗೆ ಒಂದು ಬಟ್ಟೆನ ಹಾಕ್ತಾರಲ್ಲ, ಅದಕ್ಕೆ ಹಾಕೋಕೆ ಒಂದು ಬಟ್ಟೆನ ತಗೊಂಡು ಕೆಳಗೆ ಹಾಕಿದ್ರು. ನೆಲಕ್ಕೆ ನೋಡಿದರೆ ಕೆಳಗೆ ನೋಡಿದರೆ ಅಲ್ಲೇ ಡ್ರಾಪ್ ಆಗಿ ಕೆಂಪುದು ಬಿತ್ತಿತ್ತು. ಅದನ್ನು ಸಲ್ಮಾ ನೋಡಿ ಏನೋ ಪೇಂಟ್ ಇರ್ಬೋದು ಅಂತ ಅನ್ಕೊಂಡ್ರು. ಮತ್ತೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರು, ಅದು ಇದ್ದಿದ್ದು ರಕ್ತವಾಗಿತ್ತು. ಅದನ್ನು ನೋಡಿ ಇವರಿಗೆ ಸ್ವಲ್ಪ ಭಯವಾಯಿತು ಸಲ್ಮಾಗೆ. ಇದು ಏನೋ ಬೇರೆದೇ ವಿಷಯ ಇದೆ, ಇದಕ್ಕೆ ಮುಟ್ಟಕ್ಕೆ ಹೋಗ್ಬಾರ್ದು ಅಂತ ಅವರು ಏನು ಮಾಡಿದ್ದಾರೆ ಅಂದರೆ, ಅವರು ಕುರಾನ್ನಲ್ಲಿ ಸ್ವಲ್ಪ ಮಂತ್ರಗಳು ಇರ್ತಾವಲ್ಲ, ಅದನ್ನು ಓದುತ್ತಾ ಒಂದು ಬಕೆಟಲ್ಲಿ ನೀರನ್ನು ತಂದು ಅದಕ್ಕೆ ಹಾಕಿ ಪಟ್ಟಿಯಿಂದ ಒರೆಸ್ತುತ್ತಿದ್ರು. ಅಷ್ಟರಲ್ಲೇ ಇವರು ಮೇಡ್ ಬಂದರು. ಮೇಡಮ್ ನಿಮಗೆ ಮನೆ ಹೊರಗೆ ಯಾರೋ ಕರೀತಿದ್ದಾರೆ ಅಂತ ಹೇಳಿದರು. ಸಲ್ಮಾ ಏನು ಮಾಡಿದ್ರಂತೆ, ಅದು ಹಂಗೆ ಬಿಟ್ಟು ಒರೆಸೋದು ಹೊರಗೆ ಹೋದ್ರು. ಅವರು ಅದು ಮೇಡಿಗೆ ಮುಡ್ಬೇಡ, ನಾನೇ ಬಂದು ಕ್ಲೀನ್ ಮಾಡಿರ್ತೀನಿ ಅಂತ ಹೇಳಿಲ್ಲ, ಮರ್ತ ಹಂಗೆ ಹೋಗ್ಬಿಟ್ರು. ಅದು ಹಂಗೆ ಬಿಟ್ಟು ಇವ್ರು ಹೋದ ತಕ್ಷಣ ಅವ್ರು ಮೇಡಿದ್ಲಲ್ಲ, ಆಕೆ ಏನು ಮಾಡಿದ್ರಂದ್ರೆ, ಅದು ನೆಲಕ್ಕೆ ಏನೋ ಬಿದ್ದತೆ ಅಂತ ಅದು ಬಟ್ಟೆಯಿಂದ ಒರೆಸಿದಳು. ಇವರು ಸಲ್ಮಾ ಹೊರಗೆ ಹೋಗಿ ಯಾರೋ ಜೊತೆ ಮಾತಾಡಿ ಒಳಗೆ ಬಂದು ನೋಡಿದ್ರೆ ಆ ಮೇಡು ಮೂರ್ಛೆ ಹೋಗಿ ಬಿದ್ದಿದ್ಲು. ಆಗ ಸಲ್ಮಾಗೆ ನೆನಪಾಯ್ತು, ಅಯ್ಯೋ ನಾನು ಹೇಳಿ ಹೋಗ್ಬೇಕಿದ್ದು, ಆಕೆ ಮುಟ್ಟಿದ್ದಾಳೆ, ಅದಕ್ಕೆ ಹಿಂಗಾಗೈತೆ ಅಂತ ಇವರು ಅನ್ಕೊಂಡ್ರು. ನಾನು ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಪಾಪ ಆಗಿ ಏನಾಗಿತ್ತು ಏನೋ ಅಂತ ಇವರೇ ತಗೊಂಡೋಗಿ ಸಲ್ಮಾ ಮತ್ತು ಅವ್ರ ಮನೆಯವ್ರು ತಗೊಂಡೋಗಿ ಆ ಮೇಡಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಅವಳಿಗೆ ಎಚ್ಚರ ಆಗಿಲ್ಲ ಮೇಡಿಗೆ, ಅವಳು ಮೂರ್ಛೆ ಹೋಗಿದ್ಲು, ಜ್ಞಾನ ಬಂದಿಲ್ಲ. ಡಾಕ್ಟರ್ಗೆ ಕೇಳಿದ್ರೆ ಇಲ್ಲ, ಆಕಿ ಕೋಮಾದಲ್ಲಿದ್ದಾಳೆ ಅಂತ ಹೇಳಿದ್ರು. ಇವ್ರಿಗೆ ಆಶ್ಚರ್ಯವಾಯಿತು. ಹಾಗೆ ಮೇಡ್ ಬಹಳ ದಿನಗಳವರೆಗೆ ಕೋಮಾದಲ್ಲೇ ಇದ್ಲು. ಅವಳಿಗೆ ಎಚ್ಚರ ಆದ್ರೆ ಕೂಡ ಅವಳು ಸರಿಯಾಗಿ ಮಾತು ಆಡಕ್ ಬರ್ತಿದ್ದಿಲ್ಲ, ಹಂಗಾಗ್ಬಿಡ್ತು ಅವಳ ಸ್ಥಿತಿ. ಸ್ವಲ್ಪ ಹೋಗಿ ಕೇಳಿದ್ಲು ಮೇಡಿಗೆ, ಏನಾಗಿತ್ತು ನಿನ್ಗೆ, ಯಾಕೆ ಅಷ್ಟು ಭಯ ಪಟ್ಟಿ ಅಂತ ಕೇಳಿದ್ರೆ ಇಲ್ಲ ಮೇಡಮ್, ನನಗೆ ನೆನಪಿಲ್ಲ, ನನಗೆ ಅವತ್ತು ದಿವಸ ನಾನು ಬಂಡೆ ಅಷ್ಟೇ ಒರೆಸ್ತೀನಿ, ಹೊರಗೆ ಹೋದ್ಮೇಲೆ ಆಮೇಲೆ ನನ್ಗೆ ಏನಾಗಿತ್ತು ಏನೋ ಗೊತ್ತಿಲ್ಲ ಅಂತ ಅದೇ ಅಷ್ಟು ಮಾತಾಡಕ ತುಂಬಾ ಕಷ್ಟದಿಂದ ಮಾತಾಡ್ತಿದ್ಲು ಆಕೆ ಮೇಡು. ಇದೆಲ್ಲ ಆದ್ಮೇಲೆ ಮೌಲ್ವಿಗೆ ಮನೆಯಲ್ಲಿ ಕರ್ಸ್ಕೊಂಡ್ ಬರೋಣ, ಕೇಳೋಣ ಅಂತ ಅವರು ಅನ್ಕೊಂಡ್ರು ಸಲ್ಮಾ. ಆದ್ರೆ ಅವ್ರ ಹಸ್ಬೆಂಡ್ ಇದ್ರಲ್ಲ ಜಾಫರ್, ಅದೆಲ್ಲ ನಂಬ್ತಾ ಇದ್ದಿಲ್ಲ. ಆದ್ರೆ ಕೂಡ ಸಲ್ಮಾ ಹೋಗಿ ಒಂದು ಮೌಲ್ವಿಯನ್ನು ಮನೆಗೆ ಕರ್ಕೊಂಡ್ ಬಂದ್ರು. ಯಾಕಂದ್ರೆ ಅವ್ರು ತುಂಬಾ ಹೆದರ್ಕೊಂಡ್ಬಿಟ್ರು, ಮನೆಯಲ್ಲಿ ಎಲ್ಲ ಲಾಸ್ ಆಗ್ತಿದೆ, ಎಲ್ಲ ಎಲ್ಲರಿಗೆ ಹೆಲ್ತ್ ಅಪ್ಸೆಟ್ ಆಗ್ತಿದೆ, ಮತ್ತೆ ಜಗಳಗಳು ಮನೆಯಲ್ಲಿ, ಯಾವ್ದು ಶಾಂತಿನೇ ಇಲ್ದಂಗ ಆಗಿತ್ತು ಇವ್ರ ಮನೆಯಲ್ಲಿ. ಮತ್ತೆ ಇದು ಇನ್ಸಿಡೆಂಟ್, ಅವ್ರದ್ದು ದುಪ್ಪಟ್ಟಾಗೆ ಬೆಂಕಿ ತಗ್ಲಿದ್ದು, ಮತ್ತೆ ಮೇಡಿಗೆ ಈ ರೀತಿ ಆಗಿದ್ದು, ಇದರಿಂದ ಇವ್ರು ತುಂಬಾ ಭಯ ಪಟ್ರು. ಮತ್ತೆ ಅವಾಗ್ಲೇ ಅನಿಸತೊಡಗಿತ್ತು ನಾಜಿಯಾ ಸತ್ತಾಗಿಂದ ಅದು ಏನೋ ಮನೆಯಲ್ಲಿ ಒಂಥರ ಆಗೈತೆ ಅಂತ, ಇದು ಏನೋ ಇರ್ಬೋದು ಅಂತ, ಭೂತ ಪ್ರೇತ ಕಾಟ ಅಂತಾನೆ ಅವ್ರು ಅನ್ಕೊಂಡು ಒಂದು ಮೌಲ್ವಿಯನ್ನು ಕರ್ಕೊಂಡ್ ಬಂದ್ರು ಮನೆಗೆ. ಮೌಲ್ವಿಯರು ಮನೆಗೆ ಬಂದು ಮನೆ ಒಳಗೆ ಇಡುತ್ತಲೇ ಗೊತ್ತಾಯ್ತು ಅವ್ರಿಗೆ ಏನಾಗೈತೆ ಇವ್ರ ಮನೆ ಅಂತ. ಇವರೆಲ್ಲ ಇದ್ರು ಮನೆಯಲ್ಲಿ, ಇವ್ರ ಹಸ್ಬೆಂಡು, ರುಬೀನಾ, ಮತ್ತೆ ಜಾಫರ್ ಅವ್ರ ಅಪ್ಪ, ಅವರು ಎಲ್ಲ ಇದ್ರು, ಅಂದ್ರೆ ರುಬೀನಾ ತಂದೆ ಎಲ್ಲ ಇದ್ರು ಮನೆಯಲ್ಲೇ. ಆಗ ಮೌಲ್ವಿಯರು ಹೇಳಿದ್ರು, ನಿಮ್ಮ ಮನೆಯಲ್ಲಿ ಒಂದು ಕೆಟ್ಟ ಶಕ್ತಿ ಐತೆ, ಒಂದು ಏನೋ ಆಂಟಿಟಿ ಇಲ್ಲೇ ಸೇರ್ಕೊಂಡ್ ಬಿಟ್ಟೈತೆ, ಟ್ರಾಪ್ ಆಗ್ಬಿಟ್ಟೈತೆ ಅದು ಅಂತ ಹೇಳಿದ್ರು. ಏನ್ ಹೇಳ್ರಿ ಮೌಲ್ವಿಜಿ, ಏನಾಗೈತೆ ಹೇಳ್ರಿ ಅಂತ ಇವ್ರು ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಮೌಲ್ವಿಯವರು, ನಿಮ್ಮ ಮನೆಯಲ್ಲಿ ಯಾರೋ ಇದು ಜಿನ್ ಕರೆಯೋದು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲ ಜಿನ್ ಯಾರು ಕರಿಬೋದು, ಯಾರಿಲ್ಲ, ನಾವು ಯಾರು ಕರೆದಿಲ್ಲ ಅಂತ ಇವ್ರು ಹೇಳಿದ್ರು ಮನೆಯಲ್ಲಿ. ಆಗ ಅವ್ರ ಮೌಲ್ವಿಯರು ಹೇಳಿದ್ರು, ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಜಿನ್ ಐತೆ, ನನ್ಗೆ ಹಂಗೆ ಕಾಣ್ತೈತೆ, ಅದು ನಿಮ್ಗೆ ಯಾರಿಗೂ ಬಿಡಲ್ಲ, ಯಾರಿಗಾದ್ರೂ ಕರ್ಕೊಂಡೇ ಹೋಗ್ತೈತೆ ಅದು, ಅದ್ರ ಜೊತೆಗೆ ಅದು ತುಂಬಾ
ಡೇಂಜರಸ್ ಜಿನ್ ಆಗಿದೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಇವ್ರು ಹೇಳಿದ್ರು, ಹೌದು ಮೌಲ್ವಿಜಿ, ಸ್ವಲ್ಪ ದಿನಗಳ ಹಿಂದೆ ನನ್ನ ಮಗಳಿದ್ಲು, ದೊಡ್ಡ ಮಗಳು ನಾಜಿಯಾ ಅಂತ, ಅವಳು ಸತ್ತೋಗಿದ್ದಾಳೆ, ತೀರೋಗಿದ್ದಾಳೆ ಅಂತ ಇವ್ರು ಹೇಳಿದ್ರು. ಹೌದಾ ಅಂತ ಅವ್ರು ಕೇಳಿದ್ರು. ನಿಮ್ಮ ಮನೆಯಲ್ಲಿ ಯಾರೋ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಕರೆದಿದ್ದಾರೆ, ಅದು ಇಲ್ಲೇ ಟ್ರ್ಯಾಪ್ ಆಗೈತೆ, ನಿಮ್ಗೆ ಯಾರಿಗೂ ಬಿಡಲ್ಲ ಅದು ಇರಾಕಿಲ್ಲಿ ಅಂತ ಮೌಲ್ವಿಜಿ ಹೇಳಿದ್ರು. ಅದಕ್ಕೆ ಇವರು ನಮ್ಮ ಮನೆಯಲ್ಲಿ ಯಾರು ಜಿನ್ ಕರೀತಾರೆ ಅಂತ ಎಲ್ಲರೂ ಮುಖ ನೋಡ್ಕೊಂಡ್ರು ಒಬ್ರಿಗೊಬ್ರು. ಆಗ ರುಬಿನ ಅಳ್ತಿದ್ಲು. ಅದಕ್ಕೆ ಅದಕ್ಕೆ ಸಲ್ಮಾ, ಏನ್ ಮಾಡಿದ್ದೆ ಹೇಳು ಅಂತ ಸ್ವಲ್ಪ ಗದರ್ಸಿ ಕೇಳಿದ್ಲು. ಅದಕ್ಕೆ ಅವಳು ಅಳುತ್ತಾ, ಎಲ್ಲ ನಾವು ಸೂಫಿಯ ಜೊತೆ ಸೇರಿ ಹೀಗೆ ಜಿನ್ ಕರೆಯೋದು, ಮಂತ್ರ ಎಲ್ಲ ಜಪ ಮಾಡ್ತಿದ್ವಿ, ಜಿನ್ಗಳ ಬರ್ತಿತ್ತು, ಹಿಂಗಾಯ್ತು ಅಂತ ಎಲ್ಲಾ ವಿಷಯವನ್ನು ಹೇಳಿದ್ಲು. ಅದಕ್ಕೆ ಇವರು ತುಂಬಾ ಸಿಟ್ಟು ಬಂತು ಮನೆಯಲ್ಲಿ. ಅವರು ರುಬಿನ್ ಅವ್ರ ಅಪ್ಪಗೆ, ಸಲ್ಮಾಗೆ, ಅವ್ರ ಅಣ್ಣಗೆ ತುಂಬಾ ಜಾಗ್ಗೆ ಬೈದ್ರು. ಅವಳಿಗೆ ರುಬಿನಾಗೆ ಬೈದ್ರು ಕೂಡ, ಇವಾಗ ಏನಾಗ್ತೈತಿ ಹೇಳ್ರಿ, ಮತ್ತೆ ಸರಿ ಮಾಡಕ್ ಏನಾಗ್ತತಾ ಎಂತ ಘಟನೆ ನಡೆದ್ಮೇಲೆ ಬೈದು ಅವಳು ಆಗ್ತಿದ್ಲು. ಇವರು ಸುಮ್ನೆ ಆಗ್ಬಿಟ್ರು, ಮತ್ತೆ ಏನ್ ಮಾಡಕ್ಕಾಗ್ತೈತೆ ಅಂತ. ಆಗ ಮೌಲ್ವಿಯರು ಹೇಳಿದ್ರು, ಸುಮ್ನೆ ಇಲ್ಲಿ ಇರ್ಬೇಡ್ರಿ, ಖಾಲಿ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಡ್ರಿ, ಬೇರೆ ಕಡೆ ಇರ್ರಿ, ಇಲ್ಲಿದ್ರೆ ನಿಮ್ಗೆಲ್ಲಾ ಪ್ರಾಣಕ್ಕೆ ಅಪಾಯ ಇದೆ ಈ ಮನೆಯಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಇವರು, ಏನಾದ್ರು ಉಪಾಯ ಐತೇನ್ ಮೌಲ್ವಿಜಿ, ಏನಾದ್ರು ಮಾಡ್ರಿ ಅಂತ ಸಲ್ಮಾ ಹೇಳಿದ್ಲು. ಅದಕ್ಕೆ ಅವರು, ಇಲ್ಲ ಸ್ವಲ್ಪ ಅದು ಮಂತ್ರ ಎಲ್ಲ ಮಾಡಿ ಅದು ಮಾಡ್ಬೇಕಾಗ್ತತೆ ಅಂತ ಹೇಳಿದ್ರು ಅವರು. ಅದಕ್ಕೆ ಜಾಫರ್ ಇದಾನೆಲ್ಲ, ಇಲ್ಲ ನಾನು ಯಾವ್ದು ನಂಬಲ್ಲ, ಇಂಥವೆಲ್ಲ ಭೂತ ಪ್ರೇತ ಜಿನ್ ಯಾವ್ದು ಇರಲ್ಲ, ಬೇಡ, ನಮ್ಗೆ ಯಾವ್ದು ಮಾಡೋದ್ ಬೇಡ, ನೀವ್ ಹೋಗ್ರಿ ಅಂತ ಹೇಳ್ಬಿಟ್ಟ ಆತಗೆ, ಮೌಲ್ವಿಗೆ. ಆತ ಮೌಲ್ವಿಜಿ, ನಿಮ್ ಇಷ್ಟ, ನಾನು ಮಾಡ್ಬೇಕಂದ್ರೆ ಏನಾದ್ರು ಉಪಾಯ ಮಾಡ್ತೀನಿ, ನೀವು ಬೇಡ ಅಂದ್ರೆ ನಾನು ಹೋಗ್ತೀನಿ, ಆಯ್ತು ಅಂತ ಎದ್ದು ಹೋಗ್ಬಿಟ್ಟ ಆಯಪ್ಪ ಮೌಲ್ವಿಜಿ. ಆಗ ಇವರು ಮನೇಲಿ ಹಂಗೆ ಇದ್ರು, ಬರೇ ನೆಗೆಟಿವಿಟಿ ಮನೆಯಲ್ಲಿ ಯಾವಾಗ್ಲೂ. ಹಂಗೆ ಕೆಲವು ದಿನಗಳು ಹೋದ್ಮೇಲೆ ಹಿಂಗೆ ಒಂದ್ ದಿವಸ ಇವ್ರ ಬಿಸ್ನೆಸ್ ಇತ್ತಲ್ಲ, ಜಾಫರ್ ಬಿಸ್ನೆಸ್, ಅವ್ರ ಫ್ಯಾಕ್ಟ್ರಿಗಳಿದ್ವು ಸ್ವಲ್ಪ. ಆ 2 ಫ್ಯಾಕ್ಟ್ರಿಯಲ್ಲಿ ಯಾವಾಗ್ಲೂ ಮಿಷಿನ್ಗಳ ಕಿರಿಕಿರಿ ಇತ್ತು. ಮಿಷಿನ್ ಎಲ್ಲ ರಿಪೇರ್ ಆಗೋದು, ಇದಕ್ಕಿದ್ದಂತೆ ಮಿಷಿನ್ಗಳು ನಿಂತು ಹೋಗೋದು, ಹಂಗೆಲ್ಲ ಆಗ್ತಿತ್ತು. ಒಂದ್ ದಿವಸ 2 ಫ್ಯಾಕ್ಟ್ರಿಯಲ್ಲಿ ಅದಕ್ಕಷ್ಟೇ ಬೆಂಕಿ ತಗಲಿ ಎಲ್ಲ ಲಾಸ್ ಆಯ್ತು. ಇವ್ರಿಗೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಯ್ತು. ಎಲ್ಲ ಸಾಮಾನುಗಳು ಸುಟ್ಟೋದು, ಅದಾಯ್ತು. ಇವ್ರ ತಂದೆ ಇದಾರಲ್ಲ, ಜಾಫರ್ ತಂದೆ ಅಂದ್ರೆ ರುಬಿನ್ ಅವರಪ್ಪ, ಅವರು ಸ್ಟೆಪ್ ಮೇಲಿಂದ ಕೆಳಕ್ಕೆ ಜಾರಿ ಬಿದ್ದು ಕಾಲ್ ಮುರ್ಕೊಂಡ್ರು. ಇವ್ರಿಗೆ ರುಬಿನಾಗ್ ಕೂಡ ಹೆಲ್ತ್ ಅಸ್ತಮಾ ಪ್ರಾಬ್ಲಮ್ ಇತ್ತು, ಅದು ಶುರು ಆಯ್ತು. ಏನೋ ಒಂಥರ ಇವ್ರಿಗೆ ಎಲ್ಲರಿಗೆ ಒಂದು ಕೆಟ್ಟದ್ದೇ ಆಯ್ತು ಆ ಮನೆಯಲ್ಲಿ ಇರುವವ್ರಿಗೆ ಎಲ್ಲರಿಗೆ. ಆಗ ಒಂದ್ ದಿವಸ ಅದು ಇಷ್ಟ ಆದ್ರೂ ಕೂಡ ಅವ್ರು ಅಲ್ಲೇ ಮನೆಯಲ್ಲೇ ಇದ್ರು, ಹಂಗೆ ಇದ್ರು. ಆಗ ಒಂದ್ ದಿವಸ ಜಾಫರ್ಗೆ ರಾತ್ರಿಯಲ್ಲಿ ಎಚ್ಚರ ಆಯ್ತು, ನೀರಡಿಕೆ ಆಗಿ. ಅವನು ನೀರು ಕುಡಿಯೋಕೋಸ್ಕರ ಕಿಚನ್ ನಲ್ಲಿ ಹೋದ್ರೆ ಅಲ್ಲಿ ಫ್ರಿಜ್ ನಲ್ಲಿ ನೀರಿನ ಬಾಟ್ಲಿ ತಗೊಂಡು ಹಿಂಗ್ ತಿರುಗ್ದ. ರಾತ್ರಿ ಟೈಮ್ ನಲ್ಲಿ ತುಂಬಾ ಯಾರಿಲ್ಲ, ಎಲ್ಲ ಮಕ್ಕಂದಿದ್ರು ಮನೆಯಲ್ಲಿ, ಲೈಟ್ಸ್ ಎಲ್ಲ ಆಫ್ಸಿದ್ದು. ಇವನು ಹೋಗಿ ಫ್ರಿಜ್ ಅಲ್ಲಿ ಬಾಟ್ಲಿ ತಗೊಂಡು ಹಿಂಗೆ ತಿರುಗ್ದ. ನೋಡಿದ್ರೆ ಮುಂದೆನೆ ಅವಳ ನಾಜಿಯಾ ಬ್ರೆಡ್ ಡ್ರೆಸ್ ನಲ್ಲಿ, ಅಂದ್ರೆ ಮದುವೆಯಲ್ಲಿ ಆ ಟೈಮ್ ನಲ್ಲಿ ಅವ್ರು ಹಾಕಂತಾರಲ್ಲ ಮುಸ್ಲಿಮ್ಸ್, ಅಂತ ಡ್ರೆಸ್ ನಲ್ಲಿ ಇದ್ಲು. ಒಂದ್ ಕಡೆ ಅವಳ ಮುಖ ಸಿಟ್ಟೋಗಿತ್ತು, ಒಂದ್ ಸೈಡಿನ ಫೇಸು, ಕೂದಲೆಲ್ಲ ಬಿಟ್ಕೊಂಡು ಒಂಥರ ಕಾಣ್ತಿದ್ಲು, ಭಯಾನಕವಾಗಿ ಕಾಣ್ತಿದ್ಲು. ಮತ್ತೆ ಜೋರಾಗಿ ಗಟ್ಟಿಯಾಗಿ ಅಳ್ತಿದ್ಲು. ಅದನ್ನ ನೋಡಿ ಇವನ್ಗೆ ಶಾಕ್ ಆಗ್ಬಿಡ್ತು. ಗಾಬರಿಯಿಂದ ಇವನು ಜಾಫರು ಬೇದ್ಕೊಂಡ್ಬಿಟ್ಟ, ಹೆದರ್ಕೊಂಡು ಜೋರಾಗಿ ಕಿರ್ಚ್ಬಿಟ್ಟ ಇವನು ಹೆದರ್ಕೊಂಡು. ಅದನ್ನ ನೋಡಿ ಎಲ್ಲರೂ, ಇವರ ಅಪ್ಪ ಮತ್ತೆ ರುಬಿನಾ, ಸಲ್ಮಾ, ಆಕಿ ಹೆಂಡ್ತಿ ಎಲ್ಲರೂ ಗಾಬರಿಯಿಂದ ಎದ್ದು ಬಂದು ಏನಾಯ್ತು ಅಂತ ಕೇಳಿದ್ರು ಲೈಟ್ ಆನ್ ಮಾಡಿ. ಆಗ ಜಾಫರ್ ಎಲ್ಲ ಹೇಳ್ದ, ನಾನು ಹಿಂಗ ನಾಜಿಯಾಗಿ ನೋಡ್ದೆ, ಅವಳು ಹಿಂಗ್ ಕಾಣ್ತಿದ್ಲು, ಎಲ್ಲ ಫೇಸ್ ಎಲ್ಲ ಕೆಟ್ಟೋಗಿತ್ತು, ಭಯಾನಕ ಆಗಿದ್ಲು, ನಾನು ನೋಡಿ ಜೋರಾಗಿ ಹೇಳ್ತಿದ್ಲು ಅವಳು ಅಂತ ಹೇಳ್ದ. ಅದನ್ನು ಕೇಳಿ ಇವರಪ್ಪ, ಜಾಫರ್ ಅವರಪ್ಪ, ಬೇಡ, ಇಲ್ಲಿ ಈ ಮನೆಯಲ್ಲಿ ಇರೋದು ಸಾಕು, ಮೊದ್ಲೇ ಒಬ್ಬ ಕಳ್ಕೊಂಡಿವಿ ನಾವು, ಒಬ್ಬ ಮಗಳಿಗೆ, ಮತ್ತೆ ಬೇರೆಯವ್ರಿಗೆ ಏನಾದ್ರೂ ಆದ್ರೆ ಏನು, ಬೇಡ, ನಾವು ಈಗ್ಲೇ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣ, ಬೇರೆ ಕಡೆ ಇರೋಣ, ಬೇಕಾದ್ರೆ ಈ ಮನೆಯಲ್ಲಿ ಇರೋದು ಬೇಡ ಅಂತ ಹೇಳಿದ್ರು. ಆಗ ಅವರು ಆ ಮನೆ ಬಿಟ್ಟು ಬೇರೆ ಕಡೆ ಹೋದ್ರು, ಬೇರೆ ಈ ಮನೆ ಖಾಲಿ ಮಾಡ್ಕೊಂಡ್ ಬಿಟ್ರು. ಹೋಗಿ ಮತ್ತೆ ಅವರು ಅಲ್ಲಿಂದ ಇಂಡಿಯಾಗೆ ಶಿಫ್ಟ್ ಆಗ್ಬಿಟ್ರು. ಕೆಲವು ದಿನಗಳ ನಂತರ, 1 ತಿಂಗಳಲ್ಲಿ ಮತ್ತೆ ಇಂಡಿಯಾದಲ್ಲಿ ಇರೋ ಅವ್ರ ಮನೆಗೆ ಎಲ್ಲ ಫ್ಯಾಮಿಲಿ ಎಲ್ಲ ಶಿಫ್ಟ್ ಆಯ್ತು. ಆದ್ರೆ ಜಾಫರ್ ಅಲ್ಲೇ ಆ ಮನೆ ಬಿಟ್ಟು ಬೇರೆ ಕಡೆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ರೆಂಟ್ಗೆ ತಗೊಂಡು ಅಲ್ಲೇ ಇದ್ದ. ಯಾಕಂದ್ರೆ ಅವ್ರ ಬಿಸ್ನೆಸ್ ಎಲ್ಲ ಅಲ್ಲೇ ಇರೋದಲ್ಲ, ನೋಡ್ಕೋಬೇಕಲ್ಲ.
ಆತ ಜಾಫರ್ ಅಷ್ಟೇ ಅಲ್ಲೇ ಇದ್ದ. ಇವರೆಲ್ಲ ಫ್ಯಾಮಿಲಿ ಇಂಡಿಯಾಗೆ ಶಿಫ್ಟ್ ಆಗ್ಬಿಡ್ತು. ನೋಡ್ರಿ ಫ್ರೆಂಡ್, ಒಂದು ಸ್ವಲ್ಪ ಆಟ ಆಡಕ ಏನೋ ತಮಾಷೆ ಅಡ್ವೆಂಚರ್ ನೋಡೋಣ, ಥ್ರಿಲ್ ಮಾಡೋಣ ಅಂತ ಹುಡುಗಿಯರು ಎಂತ ಕೆಲಸ ಮಾಡ್ಕೊಂಡ್ಬಿಟ್ರು. ಪರಿವಾರ ಎಲ್ಲ ಅನುಭವಿಸಾಗಾಯ್ತು, ಮತ್ತೆ ಒಂದು ಪ್ರಾಣ ಕೂಡ ಹೋಯಿತು. ಒಂದ್ ಸ್ವಲ್ಪ ಎಡವಟ್ಟು ಮಾಡ್ಕೊಂಡ್ರಿಂದ ತಮಾಷೆಗೆ ಮಾಡಿದ ಕೆಲಸಕ್ಕೆ ಇಷ್ಟೆಲ್ಲ ಎಡವಟ್ಟಾಯ್ತು ಇವರಿಗೆ. ಆಯ್ತು ಫ್ರೆಂಡ್ಸ್, ಈ ಕಥೆಯು ಇಲ್ಲಿಗೆ ಮುಗಿಯಿತು. ಈ ಕಥೆಯು ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನಲ್ ಸನ್ಶೈನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ನಾನು ಉಷಾ. ಧನ್ಯವಾದಗಳು.